ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಸೂಪ್ ಮಾಡೋದು ಹೇಳ್ಕೊಡ್ತೀನಿ. ಸೂಪ್ ಯಾವುದಪ್ಪ ಅಂದರೆ ಬಾದಾಮಿಯಲ್ಲಿ ಮಾಡ್ತಕ್ಕಂಥ ಸೂಪು. ಇದಕ್ಕೆ ನಾನು ಇಟ್ಟಿರೋ ಹೆಸರು ಆಹಾ ಆಲ್ಮಂಡ್ ಸೂಪ್. ಓಕೆ, ಈ ಆಹಾ ಆಲ್ಮಂಡ್ ಸೂಪ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳೇನು ಅಂತ ತಿಳ್ಕೊಂಬೋಣ. ಮೊದಲನೇದಾಗಿ ನಾನು 1 ಕಪ್ ಬಾದಾಮಿಯನ್ನು ಇದು ಬಿಸಿನೀರಲ್ಲಿ ಸ್ವಲ್ಪ ಕಾಯಿಸಿ ಮತ್ತು ಅದು ಸಿಪ್ಪೆಯನ್ನು ತೆಗೆದು ಇಟ್ಟುಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಣ್ಣೆ ಬೇಕು, 1 ಸ್ಪೂನಷ್ಟು ಕಾರ್ನ್ ಫ್ಲೋರ್, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಗೆಡ್ಡೆಕೋಸು ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಆಲೂಗಡ್ಡೆ, ಇದಲ್ದಿರ ಒಂದೇ ಒಂದು ಹಸಿರು ಮೆಣಸಿನಕಾಯಿ ಮತ್ತು ಮೆಣಸು, ಉಪ್ಪು, ಸಕ್ಕರೆ ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಹಾಲು. ಈಗ ಈ ಆಹಾ ಆಲ್ಮಂಡ್ ಸೂಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಿ ಇದಕ್ಕೆ ಬೆಣ್ಣೆ ಹಾಕೋಣ. ಇದಕ್ಕೆ ನಾವು ತರಕಾರಿಗಳನ್ನು ಹಾಕೋಣ. ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಮತ್ತು ಗೆಡ್ಡೆಕೋಸು, ಇದನ್ನು ಸ್ವಲ್ಪ ಬಿಸಿ ಮಾಡೋಣ. ಈಗ ನಾನು ಈ ತರಕಾರಿಯನ್ನು ಬಾಡಿಸ್ಕೊಂಡಿದ್ದೀನಿ. ಇಲ್ಲಿ ಬಹಳ ಮುಖ್ಯವಾದ ಅಂಶ ಏನು ಗಮನಿಸ್ಬೇಕಪ್ಪ ಅಂದರೆ ತರಕಾರಿ ಅಂದರೆ ಆಲೂಗಡ್ಡೆ ಮತ್ತು ಈ ಕೋಸು ಇದೆಯಲ್ಲ, ಇದು ಬ್ರೌನ್ ಕಲರ್ ಅಂದರೆ ಕಂದು ಬಣ್ಣ ಆಗಬಾರ್ದು. ಅಲ್ಲಿ ತನಕ ಮಾತ್ರ ಹುರ್ಕೋಬೇಕು. ಕಂದು ಬಣ್ಣ ಆದರೆ ನಮ್ಮ ಸೂಪ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಈಗ ಇದಕ್ಕೆ ನೀರು ಹಾಕೋಣ. ಒಂದು ಸ್ವಲ್ಪ ಹಾಲು ಹಾಕೋಣ. ಆಮೇಲೆ ಇದಕ್ಕೆ 1 ಮೆಣಸಿನಕಾಯಿಯನ್ನು ಹಾಕೋಣ. ಓಕೆ, ಈಗ ಇದನ್ನು ಕೂಗಿಸ್ಬೇಕು. ಈಗ ನಾನು ಈ ಕುಕ್ಕರನ್ನು ಕೂಗಿಸಿ ಆರಿಸಿದ್ದೀನಿ. ಇದಕ್ಕೆ ಮುಂಚೆ ಒಂದು ಸಣ್ಣ ಪೇಸ್ಟ್ ಮಾಡ್ಕೊಂಬೋಣ. ಒಂದು ಮಿಕ್ಸಿ ಜಾರಲ್ಲಿ ಈ ಬಾದಾಮಿಯನ್ನು ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಹಾಲು ಹಾಕೋಣ. ಈಗ ಇದನ್ನು ನುಣ್ಣಗೆ ರುಬ್ಬೋಬೇಕು. ಓಕೆ, ನಾನು ಇದನ್ನು ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ತರಕಾರಿಗಳನ್ನು ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ, ಇದನ್ನು ನಾವು ನುಣ್ಣಗೆ ಮತ್ತೆ ರುಬ್ಕೋಬೇಕು. ಒಂದೇ ಒಂದು ಗಮನ ಇಡಬೇಕಾದ ವಿಚಾರ ಏನಪ್ಪ ಅಂದರೆ ಮೆಣಸಿನ್ಕಾಯಿನ ಹಾಕಬಾರ್ದು. ಈ ಮೆಣಸಿನ್ಕಾಯಿ ಬೆಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಖಾರ ಇದೆಯಲ್ಲ, ಅದನ್ನು ಹಾಲಿಗೆ ಅದಾಗೆ ಬಿಟ್ಕೊಂಡಿರುತ್ತೆ. ಮತ್ತೆ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ತುಂಬ ಖಾರ ಆಗುತ್ತೆ, ಅದು ಸೂಪ್ ಆಗಲ್ಲ, ಆಮೇಲೆ ಸಾಂಬಾರು ಆಗ್ಬಿಡುತ್ತೆ. ಹಾಗಾಗಿ ಮೆಣಸಿನ್ಕಾಯಿನ ಹಾಕೋದು ಬೇಡ. ಓಕೆ, ಇದನ್ನು ಇವಾಗ ಮತ್ತೆ ನಾವು ನುಣ್ಣಗೆ ರುಬ್ಕೋಬೇಕು. ನಾನು ನೀರನ್ನು ಹಾಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಸೂಪ್ ಮಾಡೋದಕ್ಕೆ ಅದೇ ನೀರನ್ನು ನಾನು ಮತ್ತೆ ಬಳಸ್ಕೋಬಹುದು. ಇದಾಗಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ ಮುಖ್ಯವಾಗಿ ಈ ಮೆಣಸಿನ್ಕಾಯಿ ತೆಗೆದುಬಿಡೋಣ. ಈಗ ಇದನ್ನು ನಾವು ಕುದಿಯೋಕ್ಕಿಡಬೇಕು. ಇದಕ್ಕೆ ಇನ್ನೊಂದು ಚೂರು ಹಾಲು ಹಾಕೋಣ. ಆಮೇಲೆ ಸ್ವಲ್ಪ ನೀರು ಹಾಕೋಣ. ನಾವು ಇದಕ್ಕೆ ರುಬ್ಕೊಂಡಿರ್ತಕ್ಕಂಥ ತರಕಾರಿಯನ್ನು ಹಾಕಬೇಕು. ಒಂದು ಗಮನ ಇರಲಿ, ನವಿಲು ಕೋಸಲ್ಲಿ ಸ್ವಲ್ಪ ನಾರಿರುತ್ತೆ. ಆ ನಾರನ್ನು ತೆಗಿಯೋಕ್ಕೆ ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಓಕೆ, ಸೊ ಒಂದು ಫಿಲ್ಟ್ರಲ್ಲಿ ಇದನ್ನು ಹಾಕ್ಕೊಂಡು ಒಂದು ಜರಡಿಯಲ್ಲಿ ಹಾಕ್ಕೊಂಡು ಆಮೇಲೆ ಅದನ್ನು ನಾವು ಚೆನ್ನಾಗಿ ಹಿಂಗೆ ಮಾಡ್ತಾ ಹೋದರೆ ಬರೀ ಸಾರ ಮಾತ್ರ ಬರುತ್ತೆ, ಮಿಕ್ಕಿದೆಲ್ಲ ಇಲ್ಲೇ ಉಳಿಯುತ್ತೆ. ಓಕೆ, ಇದು ಫಿಲ್ಟ್ರ್ ಮಾಡಿ ಆಯಿತು. ಈಗ ಇದು ಸ್ವಲ್ಪ ಕುದಿಬೇಕು. ಇದಕ್ಕೆ ನಾವು ಉಪ್ಪು ಹಾಕೋಣ. ಇದು ಕುದಿಯೋಕ್ಕೆ ಶುರುವಾಯಿತು. ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಬಾದಾಮಿ ಪೇಸ್ಟನ್ನು ಹಾಕೋಣ. ಚೆನ್ನಾಗಿ ಕುದಿಬೇಕು. ನಾವು ಕೈ ಆಡಿಸ್ತಾ ಇರಬೇಕು. ಯಾಕೆ ಅಂದರೆ ಆ ಬಾದಾಮಿ ಫಸ್ಟ್ ಗಂಟಾಗುತ್ತೆ, ಅದು ಎಲ್ಲ ನೀಟಾಗಿ ಅದು ಮಿಕ್ಸ್ ಆಗಬೇಕು. ಓಕೆ, ಹೀಗೆ ಇದು ಚೆನ್ನಾಗಿ ಒಂದು ಹತ್ತತ್ರ ಒಂದು 5 ನಿಮಿಷ ಅಷ್ಟು ನಾವು ಕುದಿಸ್ಬೇಕು. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಮೆಣಸು ಹಾಕೋಣ. ಫಸ್ಟು ಇದನ್ನು ನಾವು ಟೇಸ್ಟ್ ಮಾಡಬೇಕು. ನಾವು ಟೇಸ್ಟ್ ಯಾಕಪ್ಪ ಮಾಡಬೇಕು ಅಂದರೆ ನಾನು ಇದಕ್ಕೆ ಮೊದಲು ಮೆಣಸಿನ್ಕಾಯಿ ಹಾಕಿದ್ದೀನಿ, ಆಮೇಲೆ ಉಪ್ಪು ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ. ಈಗ ಇದನ್ನು ಹದ ಮಾಡೋದಕ್ಕೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಬೇಕು ಅಂದ ತಕ್ಷಣ 1 ಚಮಚ ಸಕ್ಕರೆ ಅಥವಾ 1.5 ಚಮಚ ಸಕ್ಕರೆ ಅಂತ ನಿಮಗೆ ಅಳತೆ ಹೇಳೋಕ್ಕಾಗೋದಿಲ್ಲ. ಅದು ಏನು ಮಾಡಬೇಕು ಅಂದರೆ ಚೂರೇ ಟೇಸ್ಟ್ ಮಾಡ್ತಾ ಹೋಗಬೇಕು. ನಮ್ಮ ನಾಲಿಗೆಗೆ ಹದ ಸಿಗೋ ತನಕ ಸಕ್ಕರೆ ಹಾಕ್ತಾ ಹೋಗಬೇಕು.
ಸೊ ನಾನೀಗ ಫಸ್ಟು ಒಂಚೂರು ಟೇಸ್ಟ್ ಮಾಡ್ತೀನಿ. ಹಾಂ, ಎಲ್ಲ ಕರೆಕ್ಟಾಗಿದೆ. ನಮಗೆ ಉಪ್ಪು ಸ್ವಲ್ಪ ಮೇಲೆ ಅನ್ನಿಸ್ತಾ ಇದೆ, ಹಾಗಾಗಿ ಈಗ ಇದಕ್ಕೆ ಸಕ್ಕರೆ ಹಾಕೋಣ. ಮತ್ತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಮತ್ತೆ ಅದರ ರುಚಿಯನ್ನು ನೋಡಬೇಕು. ನಾನು ಒಂದು ಬೌಲ್ ತೊಗೊಂಡು ಇದು ಕುದಿಯೋಷ್ಟರಲ್ಲಿ 1 ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ ಹಾಕ್ಕೋತೀನಿ. ಕಾರ್ನ್ ಫ್ಲೋರು ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡೋಣ. ಇದನ್ನು ಈಗ ಕುದೀತಾ ಇರುವ ಈ ಸೂಪ್ಗೆ ನಿಧಾನಕ್ಕೆ ಹಾಕ್ತಾ ನಾವು ಮಿಕ್ಸ್ ಮಾಡಬೇಕು. ಯಾಕೆಂದರೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ಗಟ್ಟಿ ಆದರೆ ಸೂಪ್ ರೆಡಿ. ಓಕೆ, ಆಹಾ ಆಲ್ಮಂಡ್ ಸೂಪ್ ರೆಡಿ. ಆಹಾ ಆಲ್ಮಂಡ್ ಸೂಪ್ ಬೇಕಾಗುವ ಪದಾರ್ಥಗಳು: ಸಿಪ್ಪೆ ತೆಗೆದ ಬಾದಾಮಿ, ಆಲೂಗೆಡ್ಡೆ, ಗೆಡ್ಡೆಕೋಸು, ಬೆಣ್ಣೆ, ಹಾಲು, ಹಸಿಮೆಣಸಿನಕಾಯಿ, ಸಕ್ಕರೆ, ಕಾರ್ನ್ ಫ್ಲೋರ್, ಪೆಪ್ಪರ್ ಪೌಡರ್ ಮತ್ತು ಉಪ್ಪು. ಮಾಡುವ ವಿಧಾನ: ಕುಕ್ಕರಿಗೆ ಬೆಣ್ಣೆ, ಆಲೂಗೆಡ್ಡೆ, ಗೆಡ್ಡೆಕೋಸು ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ ಸ್ವಲ್ಪ ನೀರು ಮತ್ತು ಹಾಲು, ಒಂದು ಹಸಿಮೆಣಸಿನಕಾಯಿ ಹಾಕಿ ಅದನ್ನು ಕೂಗಿಸಿ. ಮಿಕ್ಸಿಗೆ ಬಾದಾಮಿ, 2 ಸ್ಪೂನ್ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೆಂದ ತರಕಾರಿಗಳನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ತರಕಾರಿ ಬೆಂದ ನೀರಿಗೆ ಸ್ವಲ್ಪ ಹಾಲು, ಸ್ವಲ್ಪ ನೀರು, ರುಬ್ಬಿದ ತರಕಾರಿ ಮಿಶ್ರಣವನ್ನು ಶೋಧಿಸಿ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಬಾದಾಮಿ ಮಿಶ್ರಣ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ. ನಂತರ ಅದಕ್ಕೆ ಕರಿಮೆಣಸಿನ ಪುಡಿ, ಬೇಕಾಗುವಷ್ಟು ಸಕ್ಕರೆ ಹಾಕಿ. ಒಂದು ಬೌಲ್ಗೆ ಕಾರ್ನ್ ಫ್ಲೋರ್, ಸ್ವಲ್ಪ ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ ಸೂಪ್ಗೆ ಸೇರಿಸಿ. ನಂತರ ಅದನ್ನು ಚೆನ್ನಾಗಿ ಕುದಿಸಿ ಇಳಿಸಿ ಬಾದಾಮಿಯಿಂದ ಅಲಂಕರಿಸಿದರೆ ಆಹಾ ಆಲ್ಮಂಡ್ ಸೂಪ್ ಸವಿಯಲು ಸಿದ್ಧ.